KGF ನಂತರ ಸುಮಾರು 4 ವರ್ಷ ಆಗೋಕೆ ಬಂತು. ಸಾಕಷ್ಟು ಗ್ಯಾಪ್ ಕೊಟ್ಟ ಯಶ್ ಜನರ ನಿರೀಕ್ಷೆ ಮಾಡಿದ ಹಾಗೆ ಟಾಕ್ಸಿಕ್ ಸಿನಿಮಾ ಬಂದಿದೆಯಾ? ಈ ಸಿನಿಮಾದಲ್ಲಿ ಯಶ್ ಅವರು ಕೇವಲ ಆಕ್ಟಿಂಗ್ ಅಷ್ಟೇ ಮಾಡಿಲ್ಲ, ಪ್ರೊಡಕ್ಷನ್ ಹಾಗೂ ರೈಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದು, ವರ್ಷಾನುಗಟ್ಟಲೆ ಕಾದ ಅಭಿಮಾನಿಗಳಿಗೆ ಯಶ್ ಅವರು ಫೈನಲಿ ಟಾಕ್ಸಿಕ್ ಮೂವಿ ಮೂಲಕ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಜನರ ರಿಯಾಕ್ಷನ್ ಕೂಡ ನೋಡೋಣ. ಫಸ್ಟ್ ಆಫ್ ಆಲ್, ಈ ಸಿನಿಮಾನ KGF ಥರ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಥಿಯೇಟರ್ಗೆ ಹೋಗೋ ಹಾಗೇನೆ ಇಲ್ಲ. ಪೂರ್ತಿ ಡಿಫ್ರೆಂಟ್ ಆಗಿರೋ ಸಿನಿಮಾ ಅಂತ ಹೇಳಬಹುದು. ಆಕ್ಷನ್ ಸೀನ್ಗಳಲ್ಲಿ ಯಾವುದೇ ಕಮ್ಮಿ ಇಲ್ಲದ ಹಾಗೆ ನೋಡಿಕೊಂಡು ಯಶ್ ಅವರು ಈ ಸಿನಿಮಾದಲ್ಲಿ ಇಂಟರ್ವ್ಯೂ ಬಿಡೋವರೆಗೂ ಕೂಡ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಹೆಚ್ಚು ಜನರಿಗೆ ಇದು ಅರ್ಥ ಆಗಿರೋದೇ ಇಲ್ಲ. ಆದರೆ ಈ ಸಿನಿಮಾದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತೂ ಸಾಕಷ್ಟು ಇದ್ದು, ಫಸ್ಟ್ ಹಾಫ್ ನೋಡಿದ ಮೇಲೆ ಸೆಕೆಂಡ್ ಹಾಫ್ ನೋಡಲೇಬೇಕು, ಆ ಥರ ಟ್ವಿಸ್ಟ್ ಕ್ರಿಯೇಟ್ ಮಾಡಿದೆ. ಯಶ್ ಅವರ ಎಂಟ್ರಿ ಆಗಲಿ ಅಥವಾ ಡೈಲಾಗ್ ಹೇಳುವಾಗ ಜನರ ರಿಯಾಕ್ಷನ್ ಅಂತೂ ಸಖತ್ತಾಗಿತ್ತು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನು ಗೊತ್ತಾ ವೀಕ್ಷಕರೇ, ಈ ಸಿನಿಮಾ ನೀವು ಕನ್ನಡದಲ್ಲಿ ನೋಡಿದ್ರೂ ಕೂಡ ನಿಮಗೆ ಒಂದು ದೊಡ್ಡ ಫೀಲಿಂಗ್ ಬಂದೇ ಬರುತ್ತೆ. ಅದು ಏನು ಗೊತ್ತಾ, ನೀವು ಕನ್ನಡ ಸಿನಿಮಾ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಹೋಗೋ ಹಾಗೇನೆ ಇಲ್ಲ. ಯಾಕಂದ್ರೆ ಕೇಳೋಕೆ ಮಾತ್ರ ಕನ್ನಡದಲ್ಲಿ ಸಿಗುತ್ತೆ, ಆದ್ರೆ ಪೂರ್ತಿ ಈ ಸಿನಿಮಾದ ಫೀಲಿಂಗ್ ಹಾಲಿವುಡ್ ಲೆವೆಲ್ಗೆ ಮೀರಿ ಹೋಗ್ಬಿಟ್ಟಿದೆ. ಈ ಸಿನಿಮಾ ನೋಡುವಾಗ ಅನ್ಸತ್ತೆ ಯಶ್ ಅವರು ಹಾಲಿವುಡ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಈ ಸಿನಿಮಾದಲ್ಲಿ ಆಕ್ಷನ್ಗೆ ಹಾಗೂ ಯಶ್ ಅವರ ಸ್ಟೈಲ್ ಮತ್ತು ಎಂಟ್ರಿ, ಇದರ ಜೊತೆಗೆ ರೊಮ್ಯಾನ್ಸ್ ಸೀನ್ಗಳಿಗೂ ಯಾವುದೇ ಕಮ್ಮಿ ಇಲ್ಲ. ಹಾಗಂತ ಯಾವುದೇ ವಲ್ಗ್ಯಾರಿಟಿ ಈ ಸಿನಿಮಾದಲ್ಲಿ ಅಂತದ್ದೇನಿಲ್ಲ. ಬಟ್ ಸಣ್ಣ ಮಕ್ಕಳಿಗೆ ಬಿಟ್ಟು ಈ ಸಿನಿಮಾ ಎಲ್ಲರೂ ಆರಾಮಾಗಿ ನೋಡಬಹುದು. ವೀಕ್ಷಕರೇ, ಇದರಲ್ಲಿರುವ ಸ್ಟೋರಿ ಹೇಗಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಸಿನಿಮಾ ಯಾವ ಲೆವೆಲ್ಗೂ ಕಮ್ಮಿ ಇಲ್ಲ ಅನ್ನೋದನ್ನ ನಾವು ಗಮನ ಇಟ್ಟು ಈ ಸಿನಿಮಾ ನೋಡೋಕೆ ಹೋಗ್ಬೇಕು ಅಷ್ಟೇ. ವೀಕ್ಷಕರೇ, ಇದರ ಡೈರೆಕ್ಷನ್ ಮಾಡಿರುವುದು ಗೀತು ಮೋಹನ್ ದಾಸ್ ಅವರು. ಇವರ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದ ವಿಷಯ ಅನ್ನೋದೊಂದು ಹಿಂದಿನ ವಿಡಿಯೋದಲ್ಲಿದ್ದು, ಇವರು ಡಿಫರೆಂಟ್ ಡೈರೆಕ್ಟರ್ ಆಗಿದ್ದು ಇವರ ಬಗ್ಗೆ ನಿಮಗೆ ಹೆಚ್ಚು ಗೊತ್ತಿಲ್ಲ ಅಂದ್ರೆ ನಾನು ಇವರ ಬಗ್ಗೆ ಪೂರ್ತಿ ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೆ, ಅದನ್ನ ನೋಡಿ. ನಿಮಗೆ ಆಲ್ಮೋಸ್ಟ್ ಟಾಕ್ಸಿಕ್ ಸಿನಿಮಾ ಹೇಗಿರಬಹುದು ಅಂತ ಗೊತ್ತಾಗುತ್ತೆ. ಒಂದಲ್ಲ ಎರಡಲ್ಲ 5 ಫಿಮೇಲ್ ಕ್ಯಾರೆಕ್ಟರ್ಗೆ ಮೇಂಟೈನ್ ಮಾಡಿರೋ ಈ ಸಿನಿಮಾ ಕಿಯಾರಾ ಅಡ್ವಾಣಿ ಅವರನ್ನ ಇದರಲ್ಲಿ ಹೆಚ್ಚು ತೋರಿಸಿಲ್ಲ ಅಂದ್ರೂ ಕೂಡ ತುಂಬಾ ಎಫೆಕ್ಟಿವ್ ಆಗಿ ಇದರಲ್ಲಿ ತಮ್ಮ ಪಾತ್ರವನ್ನ ನಿಭಾಯಿಸಿದ್ದಾರೆ. ಹಾಗೂ ಫಿಮೇಲ್ ರೋಲ್ಗಳಲ್ಲಿ ಹೆಚ್ಚಾನೆಚ್ಚು ಇಷ್ಟ ಆಗುವ ಪಾತ್ರ ಅಂದ್ರೆ ಅದು ನಮ್ಮ ಕನ್ನಡದ ನಟಿ ರುಕ್ಮಣಿ ವಸಂತ್ ಅವರು. ಎಲ್ಲರಿಗಿಂತ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಬಿಗ್ ಸ್ಕ್ರೀನ್ ಪರ್ಫಾರ್ಮೆನ್ಸ್, ಪ್ರೊಡಕ್ಷನ್ ಡಿಸೈನ್, ಆಕ್ಷನ್ ಹಾಗೂ ಎಡಿಟಿಂಗ್ ಮತ್ತೆ ಮ್ಯೂಸಿಕ್ ಇವೆಲ್ಲವೂ ಸೇರಿ ಸಿನಿಮಾ ನೋಡುವಾಗ ಯಾರಿಗಾದ್ರೂ ಆ ಕ್ಷಣ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ನಲ್ಲಿದೆ ಅಂತ ಅನಿಸಬಹುದು. ನಮ್ಮ ಕನ್ನಡ ಸಿನಿಮಾಗೆ ಕಂಪೇರ್ ಮಾಡೋದು ಅಷ್ಟೇ ಅಲ್ಲ, ಹಿಂದಿ ಹಾಗೂ ಹಾಲಿವುಡ್ ಸಿನಿಮಾಗೆ ಕಂಪೇರ್ ಮಾಡಿದ್ರು ಕೂಡ ಸದ್ಯಕ್ಕೆ ಇರೋ ಟ್ರೆಂಡ್ ಪ್ರಕಾರ ಟಾಕ್ಸಿಕ್ ಸಿನಿಮಾ ಎಲ್ಲ ಸಿನಿಮಾಗಳಿಗೆ ಹಿಂದೆ ಹಾಕತ್ತೆ ಅಂತ ಅನ್ಸತ್ತೆ. ಆ ಲೆವೆಲ್ಗೆ ಈ ಸಿನಿಮಾ ಮಾಡಿದ್ದು. ಈ ಸಿನಿಮಾ ನೋಡೋಕೆ 3 ಗಂಟೆ 14 ನಿಮಿಷ ನೀವು ರೆಡಿ ಆಗಿರಬೇಕು ಅಷ್ಟೇ. ಹಾಲಿವುಡ್ ಸಿನಿಮಾನೇ ನೋಡೋಕೆ ಹೋಗ್ತಾ ಇದೀವಿ ಅನ್ನೋ ತರ ಫೀಲ್ ಇಟ್ಕೊಂಡು ಹೋದ್ರೆ ಸಖತ್ತಾಗಿ ಇರುತ್ತೆ. ಯಾವುದೋ ಕನ್ನಡ ಹಾಗೂ ಸೈಲೆಂಟ್ ಸಿನಿಮಾ ನೋಡೋಕೆ ಹೋಗ್ತಿದ್ದೀನಿ ಅಂದ್ರೆ ಪಕ್ಕ ಡಿಸಪಾಯಿಂಟ್ ಆಗಿ ಹೊಳ್ಳಿ ಬರ್ತೀರಾ. ಈ ಸಿನಿಮಾ ನೀವು ಯಾವ ರೀತಿ ನೋಡ್ತೀರಾ ಅಂತ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ 90% ಪೀಪಲ್ ಈ ಸಿನಿಮಾ ಲೈಕ್ ಮಾಡಿದ್ದು, ಇನ್ನೂ ಕೆಲವು ಜನ ಮಾತ್ರ ಈ ಸಿನಿಮಾ ಬಗ್ಗೆ ಹೊಗಳದೆ ಇರೋಕೆ ಕಾರಣ ಏನಿರಬಹುದು ಅಂದ್ರೆ, ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಎಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತೋ ಅಷ್ಟು ಇಂಟ್ರೆಸ್ಟ್ ಸಿನಿಮಾದ ಸ್ಟೋರಿಯಲ್ಲಿ ಇಲ್ಲ ಅನ್ನುವ ಒಂದು ಭಾವನೆಯಲ್ಲಿ ಕೆಲವು ಜನ ಹೇಳಿರಬಹುದು. ನನ್ನ ಪ್ರಕಾರ 9/10 ಈ ಸಿನಿಮಾಗೆ ಸಿಗಬಹುದು ಅಂತ ನನ್ನ ಅನಿಸಿಕೆ. ಅಷ್ಟಕ್ಕೂ ನಿಮ್ಮಲ್ಲಿ ಯಾರಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಈ ಸಿನಿಮಾ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಮತ್ತೆ ಸಿಗೋಣ ಮುಂದಿನ ಸ್ಪೆಷಲ್ ವಿಡಿಯೋದಲ್ಲಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.